ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ನಮ್ಮ ಪಾಡಿ ನಾವು ಡ್ಯೂಟಿ ಯಾವ ರೀತಿ ಮಾಡ್ತೀವಿ ಆ ರೀತಿ ಮಾಡ್ಕೊಂತ ಬಂದಿದ್ದೀವಿ ರೀ. ಡ್ಯೂಟಿ ಏನೈತೆ ಹಸಿ ಕಸ ಒಣ ಕಸ ಎಲ್ಲ ಬೇರೆ ಮಾಡ್ಬೇಕು. ಅದು ರೂಲ್ಸ್ ಪ್ರಕಾರ ಗೌರ್ಮೆಂಟ್ ಹೇಳಿರೋ ಪ್ರಕಾರ ನಾವು ಹಸಿ ಕಸ ಒಣ ಕಸ ಬೇರೆ ಮಾಡ್ತಿದ್ದೀವಿ. ಅದನ್ನು ಹೇಳಿದ್ದಕ್ಕೆ ಅವರು ಏನು ತಿಳ್ಕೊಂಡ್ರೆ ಏನೋ ಗೊತ್ತಿಲ್ಲ. ನಮಗೆ ಮನೆಯಲ್ಲಿ ಹೋಗಿ ಏನು ಹೇಳ್ಯಾರೋ ಗೊತ್ತಿಲ್ಲ. ಅವ್ರ ಮನೆಯಲ್ಲಿ ಹೇಳಿ ನಮ್ಮನ್ನು ಅಲ್ಲೇ ಮಾಡ್ಸಕ್ಕೆ ಕರ್ಸಿದಾರೆ. ಎಷ್ಟು ಜನ ಬಂದಿದ್ರಿ? 3 ಬಂದಿದ್ದಾರೆ ರೀ ಅಲ್ಲೇ ಮಾಡಕ್ಕೆ. ನಮ್ಮ ಮೇಲೆ ಗಾಡಿಗೆ ಹೆಂಗೆ ಬೇಕಂಗೆ ಗುದ್ದಿದ್ರು. ನಮ್ಮನ್ನು ಹಿಡ್ಕೊಂಡು ಹಂಗೆ ಎಲ್ಲ ಎಳ್ದಾಡಿ ನನ್ನ ಗಾಡಿಯಿಂದ ಎಳೆದ್ರು. ನಾನು ಇಳಿಲಿಲ್ಲ ಗಾಡಿ ಬಿಟ್ಟು. ನನ್ನನ್ನು ಎಳೆದು ಟಿ ಶರ್ಟ್ ಎಲ್ಲಾರ್ದು ಎಲ್ಲಿ ಬೇಕಲ್ಲಿ ಗುದ್ದಿದ್ರು. ಗಾಡಿ ಒಳಗಡೆ ಇದ್ರಾ? ಗಾಡಿ ಒಳಗೆ ಕೂತ್ಕೊಂಡಿದ್ವಿ. ವಿಡಿಯೋ ಇದೆ. ಗಂಡು ಮಕ್ಳು ರೀ. 3 ಗಂಡು ಮಕ್ಳು ನಮ್ಮ ಮೇಲೆ ಅಟ್ಯಾಕ್ ಮಾಡಕ್ ಬಂದ್ರು. ಕಣಗ ಹಿಡ್ಕಂದೇ ಬಂದ್ರು. ಅವರು ಕಣಗ ಹಿಡ್ಕೊಂಡ್ ಬಂದ್ರು ಅಲ್ಲೇ ಮಾಡಕ್ಕೆ. ನಾವು ಗಾಡಿ ಬಿಟ್ಟು ಇಳಿದ್ರೆ ಅದು ಏನ್ ಮಾಡ್ತಿದ್ರು ಗೊತ್ತಿಲ್ಲ ನಮ್ಗೆ. ಮಹಬೂಬ್ ನಗರ 4ನೇ ವಾರ್ಡ್. ಎಷ್ಟು ದಿನದಿಂದ ಕಸ ಸಂಗ್ರಹ ಮಾಡ್ತಿದ್ರಿ ಅಲ್ಲಿ? ನಾವಲ್ಲೇ ಈಗ 4 ವರ್ಷ ಆಯ್ತ್ರಿ. ಈ ಮೊದಲು 1 ವಾರದಿಂದ ಎಲ್ಲ ಹೇಳ್ಕೊಂತಾನೆ ಬಂದಿದ್ರಂತೆ. ಪ್ರತಿ ದಿವಸನೂ ಹೇಳ್ತೀವ್ರಿ ನಾವು. ಪ್ರತಿಯೊಬ್ಬರಿಗೆ ಹೇಳ್ತೀವಿ ಹಸಿ ಕಸ ಒಣ ಕಸ ಅದು ರೂಲ್ಸ್ ಪ್ರಕಾರ ಬೇರೆ ಮಾಡ್ಲೇಬೇಕು. ಅವರೇ ಬೇರೆ ಮಾಡ್ಬೇಕು. 1-2 ಕವರ್ ಇದ್ರೆ ನಾವು ಆರಿಸ್ತೀವಿ, ನಾವು ಮಾಡ್ಕೊಂತೀವಿ. ಅದನ್ನ ಅದೇನಿತ್ತ ಪೂರ್ತಿ ಮಿಕ್ಸ್ ತಂದು ಹಾಕಿದ್ರೆ ಮಾತ್ರ ಅವ್ರಿಗೆ ಹೇಳ್ತೀವಿ. ಇಲ್ಲಮ್ಮ ನಾವು ಹಾಕ್ಷಣ ಅಲ್ಲ ಬೇರೆ ಮಾಡ್ಕೊಟ್ರೆ ಮಾತ್ರ ಹಾಕ್ಸಂತೀವಿ ಅಂತಂದು ಹೇಳ್ತೀವಿ. ಅದನ್ನ ಅವರು ಹಚ್ಚಿಟ್ಕಂದು ಇವರೆಲ್ಲ ಜೋರ್ ಮಾಡ್ತಾರೆ, ಜೋರ್ ಬಾಯಿ ಮಾಡ್ತಾರೆ. ನಮ್ಮನ್ನ ಆ ನಮನಿ ಮಾತಾಡ್ತಾರೆ, ಈ ನಮನಿ ಮಾತಾಡ್ತಾರೆ ಅಂತಂದು ಅವ್ರೊಟ್ಟಿಗೆ ಅವರೇ ಸೃಷ್ಟಿ ಮಾಡ್ಕೊಂಡು ನಮ್ಮ ಮೇಲೆ ಜಗಳಕ್ಕೆ ಬಂದಾರ್ರಿ ಅವರು. ಏನ್ ಈಗ ನಿಮ್ಮ ಆಗ್ರಹ ಏನ್ ಸರ್? ಈಗ ಏನಿಲ್ರಿ, ಕೇಸ್ ಅಲ್ಲೇ ಮಾಡಿರೋ ಮೇಲೆ ಶಿಕ್ಷೆ ಆಗ್ಬೇಕು. ಇನ್ನೊಬ್ಬ ಯಾವ ಡ್ರೈವರ್ಗೂ ಈ ತರ ಆಗಬಾರ್ದು. ಯಾಕಂದ್ರೆ ಅವ್ರು ಹೆಂಡತಿ ಮಕ್ಳ ಸಲುವಾಗಿ ದುಡಿಯಕ್ ಬಂದಿರ್ತಾರೆ ಇಲ್ಲಿ. ಅವ್ರ ಹತ್ರ ಜಗಳ ಮಾಡಕ್ ಯಾರು ಬರಲ್ಲ ಡ್ರೈವರ್ಗಳು. ಪ್ರತಿಯೊಬ್ಬರು ದುಡ್ಕೊಂಡ್ ತಿನ್ನಕ್ಕೆ ಬಂದಿರೋದು ಇಲ್ಲಿ. ಡ್ರೈವರ್ ಇದ್ರಿ ಸರ್? ನಾವು ಡ್ರೈವರ್ಸ್. ಡ್ರೈವರ್ ಜೊತೆ ಇನ್ನೊಬ್ರು ಇರ್ತಾರಲ್ಲ, ಹೆಲ್ಪರ್ ಇದಾರೆ. ಅವ್ರ ಮೇಲೂ ಹಲ್ಲೆ ಮಾಡಿದಾರ? ಇಲ್ಲ, ಅವ್ರ ಗಾಡಿ ಮೇಲೆ ಇದ್ರು. ಅವ್ರು ಕೆಳಗಿದ್ರು, ಅವ್ರ ಮೇಲೆ ಅಲ್ಲೇ ಮಾಡಿದ್ರು. ಅವ್ರ ಗಾಡಿ ಮೇಲೆ ಇದ್ರು. ಗಾಡಿ ಒಳಗಡೆ ಇದ್ರು? ನಾವು ಗಾಡಿ ಒಳಗಡೆ ಇದ್ರು ನಮ್ಮನ್ನ ಬಿಟ್ಟಿಲ್ಲ. ಅಲ್ಲೇ ಮಾಡಿದಾರೆ. ಟಿ ಶರ್ಟ್ ಎಲ್ಲ ಅವ್ರದ್ದು ಇಲ್ಲೆಲ್ಲ ಗುದ್ದಿ ಹೊಡೆದು ಇದು ಮಾಡಿದಾರೆ. ಗಾಡಿ ಮಿರರ್ ಎಲ್ಲ ಮುರಿದಾರೆ. ಗ್ಲಾಸಿಗೆಲ್ಲ ಗುದ್ದಿದ್ರು. ಗ್ಲಾಸ್ ಏನ್ ಹೊಡೆದಿಲ್ಲ, ಅದು ಮಿರರ್ ಹೊಡೆದೋಗೈತಿ. ಅವ್ರ ಹೆಸರು ಯಾವುದು? 100 ಮತ್ತು ಅರ್ಜುನ್. 100 ಅಜ್ಜು. ಅದೇ ಈಗ ಕೇಸ್ ಆಗೈತಿ ಅಂತಂದು ಹೇಳಕತ್ತಾರೆ. ಇನ್ನು ಅರೆಸ್ಟ್ ಮಾಡಿಲ್ಲ. ನನ್ನ ಹೆಸರು ಕರಬಸ. ದಿನ ಬೆಳಗ್ಗೆ ಗಾಡಿ ಹೋಗ್ತದೆ ಸರ್. ಗಾಡಿ ಹೋದಾಗ ಇವಣ್ಣ ಬಾಳ ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತಾರೆ ಸರ್. ಇವಣ್ಣ ಒಂದು ಒಣಿ ಬಿಟ್ರೆ ಸಾಕು, ಕಸ ಬಾಳ ಬರುತ್ತೆ, ಮಿಕ್ಸ್ ಕಸ ಹಾಕ್ತಾರ ಅಂತ ಹೇಳಿ ನಾವು ಆ ವಾಡಿಗೆ ಒಂದು ದಿನಾನೂ ಬಿಡಲ್ಲ ಸರ್, ಹಂಗೆ ಹೋಗ್ತೀವಿ. ಅದೇ ಒಂದಿನ ಏನ್ ಮಾಡ್ತೇವೆ ಅಮ್ಮ, ಈಗ ಒಂದು 4-5 ದಿನಾನು ಅಮ್ಮ ಯಾವಾಗ ಬಂದಿರ ಸರ್? ಇವಾಗಿಂದ ಬಾಡಿಗೆ ಮನೆ ಬಂದಿರ ಸರ್. ಅದು ಒಂದು ಹಸಿ ಕಸ ಹಸಿ ಕಸನ ನಾವು ಒಣ ಕಸನ ಹಿಂದೆ ಚೀಲದಾಗ ಹಾಕಂತೀವಿ ಸರ್. ಆದ್ರೆ ಹಸಿ ಕಸನ ಮೇಲೆ ಹಾಕ್ತಾರೆ. ಅದಕ್ಕೆ ಅದರ ಎಮ್ಮೆದಲ್ಲ ಎಲ್ಲದನ್ನು ಹಸಿ ಕಸ ಎಲ್ಲ ಮಿಕ್ಸ್ ಮಾಡಿ ಅದ್ರೊಳಗೆ ಹಾಕಿದ್ದಾರೆ ಸರ್. ಡೈಪರ್ಗಳು ಎಲ್ಲ. ಅದಕ್ಕೆ ನಾನು ಅಣ್ಣ ಕರ್ದೆ, ಅಣ್ಣ ಬಾರಣ ಸ್ವಲ್ಪ ನೋಡಿ ಇಲ್ಲಿ ಎಲ್ಲ ಹಾಕಿದ್ದಾರೆ, ನಮಗೆ ಎತ್ತಕ್ಕೆ ಬಾರ ಸರ್. ನಾನು ಇವಣ್ಣ ಹೆಂಗ್ ಎತ್ಬೇಕು ಸರ್ ಕಸನ? ಹೆಲ್ಪರ್. ಅದಕ್ಕೆ ಹೆಂಗ್ ಎತ್ಬೇಕು ಅಂತ ಹೇಳಿ ನಾನು ಅದನ್ನ ಅವಣ್ಣ ಕರ್ದೆ. ಅವಣ್ಣ ಎಲ್ಲ ನೋಡಿ ಅದ್ರಾಗೆಲ್ಲ ಮೆಕ್ಕೆಜೋಳ, ಹಸಿ ಅನ್ನ ಪನ್ನ ಎಲ್ಲ ಅದ್ರೊಳಗಿತ್ತು ಸರ್. ಅಲ್ಲಮ್ಮ ಮೇಲ್ ಹಾಕದ್ ಬಿಟ್ಟು ನೀವೆಲ್ಲ ಇಲ್ಲೇ ಹಾಕ್ತಿರಲ್ಲಮ್ಮ ಅಂತ ಹೇಳಿ ಅವಣ್ಣ ಸುಮ್ನೆ ಆಯ್ತು. ಅದಕ್ಕೆ ನಂದಲ್ಲ ಕಸ ಅಂದ್ರು. ನಿಂದಲ್ಲ ಅಂದ್ರೆ ಏನ್ ಮಾಡ್ಬೇಕಮ್ಮ, ಈಗ ಇಲ್ಲಿ ಫಸ್ಟ್ ನೀನ್ ಹಾಕಿದೀಯಲ್ಲ, ಇದು ನಿಂದೆ ಕಸ ಅಂತ ಹೇಳಿದ್ರು. ಅದಕ್ಕೆ ಅವರು ಬೈದು ಅಮ್ಮ ಇದಳಲ್ಲ ಏನಾದ್ರು ಅನ್ಕಂತ ಮೇಲೆ ಹೋದ್ಲು. ಅವ್ರ ಅಪ್ಪಾಜಿ ಅವ್ರ ಅಮ್ಮ ಕರ್ಕೊಂಡು ನಾವು ಯಥ ಪ್ರಕಾರ ವಾರ್ಡನ್ನ ಸ್ವಲ್ಪ ಮುಂದೆ ಹೋದ್ವಿ. ಮುಂದೆ ಮಾಡ್ಕಂತಾನೆ ಈ ಕಡೆ ಬಂದ್ವಿ. ಬಂದ್ಮೇಲೆ ಅಲ್ಲಿ ದೂರ ಐತಿ ಸರ್, ಒಂದು 100 ಮೀಟರ್ ಐತಿ. ಅಲ್ಲಿಂದ ಅವ್ರ ಅಪ್ಪನ್ನ ಅವ್ರ ಅಮ್ಮನ ಕರ್ಕೊಂಡು ಕಣಗ ತಗೊಂಡ್ ಬಂದ್ರು ಸರ್. ನಾನು ಕಣಗ ಸರ್ ದೊಡ್ಡದಲ್ಲಿದೆ ಸರ್, ಇದ್ರ ತಗೊಂಡ್ ಬಂದಿವಿ. ಅದನ್ನೇ ಈ ಅಣ್ಣ ಹೊಡೆದ್ ಬಿಟ್ರ ಅಂತ ನನಗೆ ಫುಲ್ ಕೈ ಕಾಲೆಲ್ಲ ನಡಗ ಸ್ಟಾರ್ಟ್ ಮಾಡಿದ್ವಿ ಸರ್. ಯಾಕಂದ್ರೆ ಅವರು ನಾವು ಒಬ್ರು ಈ ಅಣ್ಣ ಇರೋದು, ನನ್ನ ಕೈಲಿ ಏನೂ ಆಗೋದಿಲ್ಲ. ಅದಕ್ಕೆ ಅವರು ಬಂದು ಈ 3 ಒಳಗೆ ಬಂದ್ರ. ನನಗೆ ಫುಲ್ ಭಯ ಆಗ್ಬಿಡ್ತು, ಏನ್ ಮಾಡ್ಬೇಕು ಏನಿಲ್ಲ ಅಂತಂದು ವಿಡಿಯೋ ಮಾಡ್ಲಿಲ್ಲ ಸರ್. ನಾನು ಕಣಗ ತಗೊಂಡು ಅದಕ್ಕೆಲ್ಲ ಮಿರರ್ ಎಲ್ಲ ಹೊಡೆದ್ರ ನಮ್ಗೆ ವಿಡಿಯೋ ಮಾಡಕ್ ಆಗ್ಲಿಲ್ಲ. ಸುಮ್ಮನೆ ನಿಂತ್ಕೊಂಡೆ. ಮತ್ತೆ ನನ್ನ ವಿಡಿಯೋ ಮಾಡಿದ್ರೆ ಮತ್ತೆ ನನಗೂ ಇದು ಮಾಡ್ತಾರಲ್ಲ ಅಂತಂದು ಮತ್ತೆ ಲಾಸ್ಟಿಗೆ ಫೋನ್ ತೆಗೆದು ವಿಡಿಯೋ ಮಾಡಿದೆ ಸರ್. ವಿಡಿಯೋ ಮಾಡಿದಾಗ ಹೆಂಗ್ ಬೇಕು ಹಂಗೆ ನಮಗೆ ಮೇಲೆ ಇತ್ಕೊಂಡಾಗ ಹಂಗೆ ಬೈದ್ರು ಸರ್. ಇವಣ್ಣಿಗೂ ಬೈದು ಎಲ್ಲ ಹೊಡೆದು. ಅವರು 5 ಜನ ಸರ್, 2 ಹೆಣ್ಮಕ್ಳು 3 ಗಂಡ್ಮಕ್ಳು.
ದಿನ ಹೇಳ್ತೀವಿ ಸರ್. ಈಗ ಪ್ರತಿಯೊಂದು ಅವ್ರ ಮನೆ ಅಂತಲ್ಲ, ಎಲ್ಲರ ಮನೆಗೂ ಹೇಳಿ ಕಸ ಹಾಕ್ಸ್ಕೊಂತೀವಿ. ಒಬ್ಬೊಬ್ರು ಅವರು ನಮಗೆ ಬೈತಾರೆ, ನಾವು ಅವ್ರಿಗೆ ಹೇಳ್ತೀವಿ ಹಿಂಗಂತಂದು. ಅವ್ರು ಅರ್ಥ ಮಾಡ್ಕೊಂಡಾರ, ಒಬ್ಬೊಬ್ರು ಇರ್ಲಿ ಬಿಡು ದಿನ ಹಿಂಗೆ ಎಲ್ಲ ಅಂತಂದು ಸುಮ್ಮನೆ ಇರ್ತಾರೆ. ಇವರು ಬಂದು ಅಲ್ಲೇ ಮಾಡಿದಾರೆ ಸರ್ ನಮಗೆ. ಪಾಪ ಜನರ ಆರೋಗ್ಯ ಕಾಪಾಡ್ಬೇಕಂತ ನೀವು ಇಷ್ಟೆಲ್ಲ ನಾವು ಕಷ್ಟಪಡ್ತೀರಿ. ಅದೇ ಸರ್, ನಿಮ್ಮ ಮೇಲೆ ಈ ರೀತಿ ಆಗಿದ್ದಕ್ಕೆ ಏನು ಹೇಳ್ತೀರಿ ಅಂತ? ಅದೇ ಇನ್ನೊಬ್ರು ಯಾರು ಡ್ರೈವರ್ಗೆ ಈ ತರ ಆಗ್ಬಾರ್ದು ಸರ್. ನಮಗೆ ರೆಸ್ಪೆಕ್ಟ್ ಇಂದ ಕಾಣ್ಬೇಕು. ಇನ್ನೊಂದು ಕಸ ನಮ್ಮ ಆರೋಗ್ಯ ಕಾಪಾಡಕ್ ಬಂದಿದಾರಲ್ಲ ಅಂತ ಹೇಳಿ ಸ್ವಲ್ಪ ರೆಸ್ಪೆಕ್ಟ್ ಕೊಡ್ಬೇಕು ಸರ್ ನಮಗೆ. ಇದನ್ನ ಇನ್ನೂ ನಿಲ್ಸಲ್ಲ, ಯಾಕಂದ್ರೆ ಇವ್ರಿಗಾಗಿರೋ ಅನ್ಯಾಯ ಯಾರಿಗೂ ಆಗ್ಬಾರ್ದು ಸರ್. ಭಯ ಆಗ್ತದೆ ನಿಮ್ಗೆ? ಭಯ ಆಗ್ತದೆ ಸರ್. ಫುಲ್ ಇವಾಗ್ಲೂ ಮಾತಾಡಕ್ಕೆ ಆಗ್ತಿಲ್ಲ, ಫುಲ್ ಎಲ್ಲ ನಡಗ್ ಬರುತ್ತೆ. ಯಾಕಂದ್ರೆ ಆ ತರ ಇದನ್ ಮಾಡೋದಕ್ಕೆ ನಾವು ಅದ್ರಾಗೂ ವಿಡಿಯೋ ಮಾಡೋದಕ್ಕೆ ಹೆಚ್ಚಿಂದ ಇದಾಗುತ್ತೆ ನನಗೆ. ನಮ್ಮೇಲೆ ಅಲ್ಲೇ ಮಾಡೋದಂತಲ್ಲ ಸರ್, ಕೆಟ್ಟ ಮಾತೆಲ್ಲ ಅವ್ರ ಭಾಷೆಲೆಲ್ಲ ಬೈತಾರ ಸರ್. ನಮಗೆ ಅರ್ಥ ಆಗಲ್ಲ, ಹೋಗ್ಲಿ ಬಿಡು ಅಂತಂದು ಸುಮ್ಮನೆ ಇರ್ತೀವಿ ಸರ್. ಬೈಕೊಂಡ್ರೆ ನಮಗೇನು ಇದಾಗಲ್ಲ ಅಂತ ಹೇಳಿ. ಹೇಳ್ತೀವಿ ಸರ್. ಪಾಪ ಅವರು ಏನ್ ಮಾಡ್ತಾರ ಸರ್, ಎಲ್ಲ ಇವಾಗ ಬಂದ್ ಮಾಡ್ತಿದ್ದಾರೆ ಸರ್. ಅವ್ರು ಏನ್ ಹೇಳಕ್ ಬಯಸ್ರಿ, ಏನ್ ಆಗ್ರಹ ಮಾಡ್ತೀರಿ? ಏನಿಲ್ಲ, ಅದೇ ಅವ್ರಿಗೆ ಸ್ವಲ್ಪ ಮನವರಿಕೆ ಆಗ್ಬೇಕು. ಇಡೀ ಎಲ್ಲ ಇದಕ್ಕೂ ದಾವಣಗೆರೆ ಇದಕ್ಕೆ ಎಲ್ಲದೂ ಇದು ತಲುಪಬೇಕು ಅಂತ ನಾವು ಹೇಳ್ತೀವಿ ಸರ್. ಕಸ ಎಲ್ಲ ಬೇರ್ ಮಾಡ್ಕೊಡ್ರಿ ಅಂತಂದು ಹೇಳ್ತೀವಿ ಸರ್ ಅಷ್ಟೇ. ಈಗ ಕಾನೂನು ಇದರಿಂದ ಬೇರ್ ಮಾಡೋದೇ ಐತಿ ಸರ್. ಈಗ ಇವ್ರು ಮಾಡಲ್ಲ ಅಂದ್ರ ಮೇಲೆ ಅನೌನ್ಸ್ ಮಾಡ್ತೀವಿ ಸರ್ ಮೈಕ್ನಾಗೆ. ಈ ಅಣ್ಣ ಪಾಪ ಡೈಲಿ ಅನೌನ್ಸ್ ಮಾಡುತ್ತೆ, ಸುಮ್ನೆ ಇರೋದಿಲ್ಲ. ಅಣ್ಣ ಬಿಡೋಣ, ಎಷ್ಟ್ ಹೇಳಿದ್ರು ಹಂಗೆ ಮಾಡ್ತಾರ ಅಂದ್ರೂ ಕೇಳಲ್ಲ. ಇಲ್ಲಕ್ಕ ಮತ್ತೆ ಕಸ ಎಲ್ಬೇಕಲ್ಲಾಗ್ತದೆ, ನಮಗೆ ಬೈತಾರ ಅಂತಂದು ಈ ಅಣ್ಣ ಹೇಳುತ್ತೆ ಸರ್. ಬೆಳಗ್ಗೆಯಿಂದ ಕಸ ಸಂಗ್ರಹ ಮಾಡ್ತಿರ್ತಾರೆ, ಸೊ ಅವ್ರ ಮೇಲೆ ಈ ರೀತಿ ದೌರ್ಜನ್ಯ ಆಗಿರೋದು ಸರ್ ನಮ್ಗೆ ಗೊತ್ತಿಲ್ಲ. ಆಸ್ಪತ್ರೆಗೆ ಹೋಗಿದ್ದೆ ನಾನು, ಈಗ ಬಂದು ಈಗ ವಿಷಯ ತಿಳಿದಿದ್ದೆ ನನಗೆ. ಸರ್ ಜನರು ಅವರು ಅರ್ಥ ಮಾಡ್ಕೋಬೇಕು, ಯಾರ ಮೇಲೆ ಕೈ ಎತ್ತಬಾರ್ದು. ಅದು ಪ್ರೊಸೆಸ್ ಏನಿದೆ ಕಾನೂನು ಪ್ರಕಾರವಾಗಿ ಅದು ನಡ್ಕೋಬೇಕು. ನಾನೇನು ಹೇಳ್ತೀನಿ ಅಂದರೆ, ಅವರು ಜನರು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತಿದ್ದಾರೆ, ಅವ್ರಿಗೆ ಅರ್ಥ ಆಗಲ್ಲ. ಈಗ ಇವರು ಐತಲ್ಲ, ಒಂದಿನ ಬಂದರೆ ಒಂದು ವಾರ ಬರಲ್ಲ, ಒಂದು ಸ್ವಲ್ಪ ಮಿಸ್ಟೇಕ್ ಆಗುತ್ತೆ. ಅವರು ಅಡ್ಜಸ್ಟ್ ಮಾಡ್ಕೊತಿದ್ದಾರೆ. ಯಾವುದೋ ಒಂದು ವಿಷಯದಲ್ಲಿ ಈ ಥರ ಒಂದು ಘಟನೆ ಆಗಿದೆ, ಯಾರಿಗೂ ಕೈ ಎತ್ತಬಾರ್ದು. ಇದು ತಪ್ಪು. ಯಾವುದೋ ರೀತಿ ಇರಲಿ, ಅದಕ್ಕೆ ಕಾನೂನಿದೆ, ಆ ಕಾನೂನು ಪ್ರಕಾರವಾಗಿ ನಡ್ಕೋಬೇಕಾಗುತ್ತೆ. ಸ್ವಲ್ಪ ವಿಷಯದಲ್ಲಿ ಈಗ ವಾರ್ಡಲ್ಲಿ ಕೆಲಸ, ನಮ್ಮ ವಾರ್ಡಲ್ಲಿ 4ನೇ ವಾರ್ಡಲ್ಲಿ ಕೆಲಸ ಆಗ್ತಾಯಿಲ್ಲ ಸರ್. ಈಗ ನಾನು ಹೇಳ್ತೀನಿ ನೋಡಿ, ಹೆಲ್ತ್ ಇನ್ಸ್ಪೆಕ್ಟರ್ ಎಲ್ಲಿದ್ದಾರೆ, ಅವರು ಅವ್ರಿಗೆ ಹೇಳ್ತಾ ಇರ್ತೀನಿ ನಾನು, ಸರ್ ಕೆಲಸ ಆಗ್ತಾಯಿಲ್ಲ, ದಯವಿಟ್ಟು ನೀವು ಗಾಡಿಗಳು ಕಳಿಸಿ ಐತಲ್ಲ ಒಂದು ಸ್ವಲ್ಪ ಕ್ಲೀನೆಸ್ ಇಡ್ರಿ. ಸರ್ ನಾವು ಹೋಗಿದ್ದೆ ಅಂತ ಅವರು ಹೇಳ್ತಾರೆ, ನಾವು ಹೋಗೋದಿಲ್ಲ ಅಲ್ಲಿ. ಅದು ಒಂದು ಸ್ವಲ್ಪ ವಿಷಯ ಇದೆ. ಅದಕ್ಕೆ ಐತಲ್ಲ ಇಷ್ಟು ಎಲ್ಲ ಬೆಳೆಸೋದು ಸರಿಯಲ್ಲ. ಇದಕ್ಕೆ ಕಾನೂನು ರೀತಿಯಲ್ಲಿ ಏನಿದೆ, ಕಾರ್ಪೊರೇಷನ್ ಇದೆ, ಕಮಿಷನರ್ ಮೇಡಮ್ ಅವರು ಇದ್ದಾರೆ, ಅವರೆಲ್ಲ ಸೇರಿ ಮಾತಾಡಿ ಇದಕ್ಕೆ ಒಂದು ಒಳ್ಳೆ ದಾರಿ ತೆಗಿಬೇಕಂತ ನಾನು ಹೇಳ್ತೀನಿ. ಈ ವಿಷಯದಲ್ಲಿ ಬೆಳೆಸಿದರೆ ಸರಿಯಾಗಲ್ಲ. ಯಾಕಂದರೆ ಜನರಿಗೆ ಒಬ್ಬೊಬ್ಬರಿಗೆ ಅರ್ಥ ಆಗಲ್ಲ. ಯಾವುದು ವಿಷಯಕ್ಕೆ ಐತಲ್ಲ ಇಷ್ಟು ಒಂದು ದೊಡ್ಡದು ಮಾಡೋದು ಸರಿಯಲ್ಲ. ಇದಕ್ಕೆ ಐತಲ್ಲ ಕುಂತೈತಲ್ಲ ಬಗೆಹರಿಸಿದ್ರೆ ಭಾಳ ದೊಡ್ಡ ಮಾಡಿದವ್ರು ಯಾರು ಅಂತ ಹೇಳಿ. ನೀವು ದೊಡ್ಡದು ಮಾಡಿದ್ದು ಯಾರು? ಡ್ರೈವರ್ಗಳ ಅಥವಾ ನಿಮ್ಮ ಹೊಡೆದವ್ರ? ಸರ್ ಈಗ ಯಾರು ಹೊಡೆದಾರೆ, ಯಾರು ತಪ್ಪಿದೆ ಅದನ್ನು ನೋಡಿಲ್ಲ. ಅಲ್ಲ ಸರ್, ದೊಡ್ಡದು ಮಾಡೋದು ಅಂದ್ರಲ್ಲ, ಯಾರು ದೊಡ್ಡದು ಮಾಡಿದಾರೆ ಅದನ್ನ ಹೇಳಿ. ಸರ್ ಮಾಡಿರೋದು ಈಗ ಇದು ಎಲ್ಲ ಈಗ ಕಾರ್ಪೊರೇಷನ್ದವರಾಗ್ಲಿ, ಈಗ ನಮ್ಮ ವಾರ್ಡಿನ ಜನರಾಗ್ಲಿ, ಇದು ಯಾರು ಮಾಡಿದಾರೆ ಅದು ವಿಷಯ ಗೊತ್ತಿಲ್ಲ ನನಗೆ. ಈಗ ಇದು ದೊಡ್ಡದೇ ಆಗಿರೋದಲ್ಲ. ಈಗ ಎಲ್ಲ ಹಸಿ ಕಸ ಒಣ ಕಸ ಎಲ್ಲ ಬೇರ್ಪಡಿ ಮಾಡಿಕೊಡಬೇಕು ಸರ್. ಅವರು ಮಾಡ್ತಾ ಇದ್ದಾರೆ ಸರ್, ಇಲ್ಲ ಅಂತ ಇಲ್ಲ. ನಾನು ಸ್ವಲ್ಪ ಜನ ಒಂದ್ ಸ್ವಲ್ಪ ಗೊತ್ತಾಗಲ್ಲ, ಅವರಿಗೆ ಅರ್ಥ ಆಗಲ್ಲ, ಒಂದ್ ಸ್ವಲ್ಪ ಇರ್ತಾರೆ. ಈ ರೀತಿ ಕೆಲಸ ಮಾಡಕ್ ಬಂದವ್ರ ಮೇಲೆ ಹಲ್ಲೆ ಮಾಡಿದ ತಪ್ಪು. ಇದಕ್ಕೆ ನಾನು ಕೈ ಎತ್ತೋದು, ಬೈಯೋದು ಇದೆಲ್ಲ ಗಾಡಿ ಎಲ್ಲ ಹೊಡೆದಾಕಿದಾರಂತೆ. ಅದೇ ಸರ್ ತಪ್ಪು. ಇದಕ್ಕೆ ಐತಲ್ಲ ಇನ್ನು ಮುಂದೆ ಆಗಬಾರ್ದು. ಆ ತರ ಐತಲ್ಲ ನಾವೆಲ್ಲ ಆರೋಪಿಗಳಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕು. ಕಾನೂನು ಪ್ರಕಾರವಾಗಿ ಶಿಕ್ಷೆ ಆಗ್ಬೇಕು. ಮತ್ತೆ ಅವರಿಗೆ ಒಂದ್ ಸ್ವಲ್ಪ ಏನಾರ ಈಗ ತಪ್ಪೈತೆ ಆ ತಪ್ಪೈತೆ ಅಂತ ನಾನು ನೋಡಿಲ್ಲ ಸರ್. ಯಾರು ತಪ್ಪಿರುತ್ತೆ ಕಾನೂನು ಪ್ರಕಾರವಾಗಿ ಏನಿದೆ ಅದು ಮಾಡಬೇಕು. ನಿಮ್ಮ ಹೆಸರು? ಕಬೀರ್ ಖಾನ್ ಅಂತ, 4ನೇ ವಾರ್ಡ್ ಕಾರ್ಪೊರೇಟರ್.